ಕೆಪಿಎಸ್ಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಇಡಿ ಅಧಿಕಾರಿಗಳು ಮೆಗಾ ರೇಡ್ ಮಾಡಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ 8 ಜಿಲ್ಲೆಗಳ 21 ಸ್ಥಳಗಳಲ್ಲಿ ಇಡಿ ಏಕಕಾಲಕ್ಕೆ ಶೋಧ ಮಾಡಿದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಸೇರಿದ ಸ್ಥಳಗಳು ಮಾತ್ರವಲ್ಲದೆ ಕೆಪಿಎಸ್ಸಿ ಕಚೇರಿಯಲ್ಲಿ ಕೂಡ ಇಡಿ ತಲಾಶ್ ಮಾಡಿದೆ. ಇನ್ನು ಅಹಮದಾಬಾದ್ನಲ್ಲೂ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲಿಸಿದ್ದಾರೆ. ಬೆಂಗಳೂರಲ್ಲಿರುವ ಶಿವಶಂಕರಪ್ಪ ನಿವಾಸದಲ್ಲಿ ಬೆಳಗ್ಗೆಯಿಂದಲೂ ತಲಾಶ್ ಮಾಡ್ತಾ ಇರೋ ಅಧಿಕಾರಿಗಳು ವಿವಿಧ ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ. ಇನ್ನು ಶಿವಶಂಕರಪ್ಪ ಸಾಹುಕಾರ್ ಮಗಳ ಮನೆ ಮೇಲೂ ದಾಳಿ ಮಾಡಲಾಗಿದೆ. ಮಗಳ ನಿವಾಸದಲ್ಲಿ ಅನೇಕ ದಾಖಲೆಗಳು ಇಡಿಗೆ ಸಿಕ್ಕಿದೆ. ಬ್ಯಾಗ್ನಲ್ಲಿ ದಾಖಲೆಗಳನ್ನು ತೆಗೆದುಕೊಂಡು ಅಧಿಕಾರಿಗಳು ಹೋಗಿದ್ದಾರೆ. ಸುಮಾರು 8 ಮಂದಿಯ ತಂಡದಿಂದ ಶಿವಶಂಕರಪ್ಪ ಮಗಳ ನಿವಾಸದಲ್ಲಿ ದಾಳಿ ನಡೆದಿದೆ. ದಾವಣಗೆರೆಯಲ್ಲೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾವಣಗೆರೆ ಅಭ್ಯರ್ಥಿ ಮನೆಯಲ್ಲಿ ಶೋಧ ಮಾಡಲಾಗಿದೆ. ಒಂದು ಹುದ್ದೆಗೆ 70 ರಿಂದ 80 ಲಕ್ಷ ಕೊಟ್ಟಿರೋ ಆರೋಪ ಹಿನ್ನೆಲೆ ದಾಳಿ ಮಾಡಿರುವ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ತಾಳಿಕಟ್ಟೆ ಗ್ರಾಮದಲ್ಲೂ ಇಡಿ ದಾಳಿ ಮಾಡಿದೆ. ನವೀನ್ ಅನ್ನುವರ ಮನೆ ಮೇಲೆ ದಾಳಿ ಮಾಡಿರುವ ಇಡಿ ಅಧಿಕಾರಿಗಳು ತಪಾಸಣೆ ಮಾಡುತ್ತಿದ್ದಾರೆ. ಪಶು ವೈದ್ಯಾಧಿಕಾರಿಯಾಗಿ ನವೀನ್ ನೇಮಕವಾಗಿದ್ರು. ಈ ಹಿನ್ನೆಲೆ ತನಿಖೆಯನ್ನ ಮಾಡಲಾಗ್ತಿದೆ. ಕಲಬುರಗಿಯಲ್ಲಿ ಒಟ್ಟು 2 ಕಡೆ ದಾಳಿ ನಡೆದಿದೆ. ಆನಂದ ಹೋಟೆಲ್ ಬಳಿ ಇರುವ ಶಿವಶಂಕರಪ್ಪ ನಿವಾಸದ ಮೇಲೆ ದಾಳಿ ಮಾಡಿರುವ ಇಡಿ ಅಧಿಕಾರಿಗಳು ಅವ್ಯವಹಾರ ಸಂಬಂಧ ತನಿಖೆ ಮಾಡುತ್ತಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಕೋಬಾಳ್ಕರ್ ಅನ್ನುವರ ಮನೆ ಮೇಲೂ ದಾಳಿ ನಡೆಸಿರುವ ಇಡಿ ಅಧಿಕಾರಿಗಳು ತನಿಖೆ ಮಾಡುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲೂ ಇಡಿ ದಾಳಿ ನಡೆದಿದೆ. ಸಿಕಂದರ್ ಚೌಧರಿ ಅನ್ನುವರ ಮನೆ ಮೇಲೆ ದಾಳಿಯಾಗಿದ್ದು, ಅಂಕೋಲದ ವಂದಿಗೆಯಲ್ಲಿರುವ ಚೌಧರಿ ಮನೆ ಮೇಲೆ ದಾಳಿಯಾಗಿದೆ. ಕೆಪಿಎಸ್ಸಿಯ OMR ಶೀಟ್ ತಿದ್ದುಪಡಿ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಿಕಂದರ್ ಚೌಧರಿಯ ಮೇಲಿದೆ ಈ ಆರೋಪ. ಅಕ್ರಮ ಹಣ ವರ್ಗಾವಣೆ ಆರೋಪ ಹಿನ್ನೆಲೆ ದಾಳಿಯನ್ನ ಮಾಡಲಾಗಿದೆ. ರಾಯಚೂರಿನ ದೇವದುರ್ಗದಲ್ಲೂ ದಾಳಿ ನಡೆದಿದೆ. ಶಾವಂತಗೇರ ಗ್ರಾಮದಲ್ಲಿ ಸುಗ್ರೇಶ್ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಶಿವಶಂಕರಪ್ಪ ಸಾಹುಕಾರ್ ದೂದಾ ಸಂಬಂಧಿಯಾಗಿರೋ ಸುಗ್ರೇಶ್ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಲಾಗುತ್ತಿದೆ. ಇನ್ನು ಕೆಪಿಎಸ್ಸಿ ಹಗರಣದಲ್ಲಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ನಿವಾಸದ ಮೇಲೆ ದಾಳಿ ನಡೆದಿದೆ. ಈ ಬಗ್ಗೆ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ನೀಡಿದ್ದು, ಅಧಿಕಾರ ದುರುಪಯೋಗ, ಭ್ರಷ್ಟಾಚಾರ, ಮನಬಂದಂತೆ ನೇಮಕಾತಿ ಆರೋಪ ಕೇಳಿಬಂದಿದೆ. ಅಕ್ರಮದಲ್ಲಿ ಭಾಗಿಯಾದವರು ಯಾರೇ ಆಗಿರಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಅಕ್ರಮ ಸಾಬೀತಾದರೆ ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಹೇಳಿದರು. ಏನೊಂದು ನೇಮಕಾತಿಗಳಾಗ್ತಿತ್ತೋ ಈ ದಿಕ್ಕಿನಲ್ಲಿ ಇವತ್ತೇನು ಇಡಿ ರೈಡ್ ಆಗಿದೆಯೋ ಇದು ಒಳ್ಳೆ ಬೆಳವಣಿಗೆ, ಒಳ್ಳೆಯದು. ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು. ಈ ರೀತಿ ಸತತವಾಗಿ ಈ ಸ್ವಚ್ಛಗೊಳಿಸುವಂಥ ಕ್ರಮ ವಹಿಸುವಂಥದ್ದು, ತನಿಖೆ ಆಗುವಂಥದ್ದು, ಇಡಿ ಈ ರೀತಿ ಎಲ್ಲ ಸತತವಾಗಿ ನಡೀಬೇಕು. ಯಾರೇ ಯಾವುದೇ ರೀತಿ ಹಸ್ತಕ್ಷೇಪ ಮಾಡಿರೋ ಮೇಲೆ ಸಂಪೂರ್ಣವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸಿ ಅವ್ರನ್ನ ಬಂಧಿಸುವಂಥದ್ದು, ಶಿಕ್ಷೆ ಆಗೋಂಥದ್ದು ಆದರೆ ಒಳ್ಳೆಯದು ಅಂತ ಎಲ್ಲರ ಪರವಾಗಿ ನಾನು ಮನಪೂರ್ವಕವಾಗಿ ಕೇಳ್ಕೊತೀನಿ. ಒಳ್ಳೆಯದು, ತನಿಖೆ ಪ್ರಾಮಾಣಿಕವಾಗಿ ನಡೀಲಿ ಅಂತಲೂ ಬಯಸ್ತೀನಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಕೆಪಿಎಸ್ಸಿ ಮೇಲೆ ನಡೆದ ದಾಳಿಯನ್ನು ಸ್ವಾಗತಿಸುತ್ತೇವೆ. ಲಕ್ಷಾಂತರ ಅಭ್ಯರ್ಥಿಗಳ ಭವಿಷ್ಯ ಹಾಳಾಗಿದೆ. ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಕೆಪಿಎಸ್ಸಿ ಹಗರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದರು. ಕೆಪಿಎಸ್ಸಿ ಇವತ್ತೇನೋ ದಾಳಿ ಆಗಿರುವಂಥದ್ದು ನಾನು ಕೂಡ ಸ್ವಾಗತ ಮಾಡ್ತೇನೆ. ಯಾವ ಸರ್ಕಾರದಲ್ಲಿ ಅವರು ಅಪಾಯಿಂಟ್ ಆಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಯಾವುದೇ ಸರ್ಕಾರದಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ರೂ ಕೂಡ ಕೆಪಿಎಸ್ಸಿ ಚೇರ್ಮನ್ ಇರ್ಬೋದು, ಸದಸ್ಯರಿರ್ಬೋದು, ನಿಷ್ಪಕ್ಷವಾಗಿರ್ತಕ್ಕಂಥ ತನಿಖೆ ಆಗಲೇಬೇಕಾಗ್ತದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತೊಮ್ಮೆ ಆಗ್ರಹಪಡಿಸ್ತೇನೆ, ಇದನ್ನು ಸಿಬಿಐ ತನಿಖೆಗೆ ಆದೇಶವನ್ನು ಮಾಡಿ ಸರಿಯಾದ ರೀತಿ ತನಿಖೆನೂ ಕೂಡ ಆಗಲಿ. ನೋಡಿ, ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ, ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಹಿಂದಿನ ಸದನದಲ್ಲಿ ಎಳೆಯಾಗಿ ಚರ್ಚೆ ಮಾಡಿದ್ದೇವೆ. ಬಿಬಿಎಂಪಿ ಅಧಿಕಾರಿಗಳ ಹುದ್ದೆ, ಪಶು ವೈದ್ಯಾಧಿಕಾರಿ ಹುದ್ದೆ, ಪೊಲೀಸ್ ನೇಮಕಾತಿಯಲ್ಲಿ 100 ಕೋಟಿ ಲೂಟಿಯಾಗಿದೆ. ಇದೀಗ ಇಡಿ ದಾಳಿ ಆಗಿರೋದು ಸ್ವಾಗತಾರ್ಹ ಅಂತ ಹೇಳಿದರು. ಈ ಕೆಪಿಎಸ್ಸಿ ಅಧ್ಯಕ್ಷರಿದ್ದಾರಲ್ಲ, ಅವರು ಅವರ ತಂಡ ವ್ಯವಸ್ಥಿತವಾಗಿ 100 ಕೋಟಿ ರೂಪಾಯಿಯನ್ನ ಲೂಟಿ ಹೊಡೆದಿದ್ದಾರೆ. ಇವತ್ತು ಇಡಿ ರೈಡ್ ಆಗಿರೋದು ಆ ದುಡ್ಡೆಲ್ಲ ವಾಪಸ್ ಸರ್ಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಬಿಜೆಪಿ ಆ ನಿಲುವನ್ನು ಸ್ಪಷ್ಟವಾಗಿ ನಾವು ಹೇಳಿದಿರಿ. ಈ ಕಾಂಗ್ರೆಸ್ ಸರ್ಕಾರ ಈ ಕೆಪಿಎಸ್ಸಿ ಬಗ್ಗೆ ಯಾಕೋ ಒಂದು ರೀತಿ ಅವ್ರ ಮುಲಾಜಲ್ಲಿದ್ದಂಗೆ ಕಾಣಿಸ್ತಾ ಇದೆ. ಏನು ಕ್ರಮ ತೆಗೆದುಕೊಳ್ತಾ ಇದೆ. ಮಾತತ್ರ ಒಂದು SIT ರಚನೆ ಮಾಡ್ತಾರೆ, ಆಮೇಲೆ ಮುಚ್ಚಾಕ್ತಾ ಇದ್ದಾರೆ. ನಾವು CBI ತನಿಖೆ ಕೊಡಿ ಅಂತ ಕೇಳಿದ್ರಿ. CBI ತನಿಖೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಈ ಯಾರು ಕೆಪಿಎಸ್ಸಿ ಹಗರಣದಲ್ಲಿ ಭಾಗಿಯಾಗಿದ್ರು ಅವರೆಲ್ಲ ಜೈಲ್ಗೆ ಹೋಗ್ತಾ ಇದ್ರು.
ಕೆಪಿಎಸ್ಸಿ ಹಗರಣದ ಬಗ್ಗೆ ದೂರು ಕೊಟ್ಟಿರುವ ವೈದ್ಯಕೀಯ ಅಭ್ಯರ್ಥಿ ಭಾವನಾ ಪ್ರತಿಕ್ರಿಯೆ ಕೊಟ್ಟಿದ್ದು, ಲೋಕಸೇವಾ ಆಯೋಗದ ಮೇಲೆ ಇಡಿ ದಾಳಿ ನಡೆದಿದೆ. ಇದು ನನ್ನಂತಹ ಸಾವಿರಾರು ಅಭ್ಯರ್ಥಿಗಳಲ್ಲಿ ಭರವಸೆ ಮೂಡಿಸಿದೆ. ಆಯೋಗದಲ್ಲಿರುವ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು. ಮುಂದೆ ಈ ರೀತಿಯ ಬೆಳವಣಿಗೆಗಳು ಆಗಬಾರದು. ಹಗರಣ ಮುಕ್ತ ಕೆಪಿಎಸ್ಸಿ ಆಗಬೇಕು ಅಂತ ಹೇಳಿದರು. ಕೆಪಿಎಸ್ಸಿಯಲ್ಲಿ ವೆಟನರಿ ಆಫೀಸರ್ ಎಕ್ಸಾಮಲ್ಲಿ ಹಗರಣ ನಡೆದಿತ್ತು ಅಂತ ಎಲ್ಲ ಕಡೆ ಆಗಿತ್ತು. ಅದೇ ಥರ ಬೇರೆ ಎಕ್ಸಾಮ್ಗಳು PSI ಆಗಲಿ, PDO ಆಗಲಿ, KS ಎಕ್ಸಾಮಲ್ಲೆಲ್ಲ ನಡೆದಿದೆ ಅಂತ ಇದೆ. ಸೊ ಈಗೇನು ಇಡಿ ರೈಡ್ ಆಗಿದೆ ಅದೆಲ್ಲೋ ನಮಗೆ ಹೊಸ ಭರವಸೆ ಇದ್ದಂಗೆ ಸರ್ಕಾರ ನಮ್ಮ ಪರ ಒಲವು ತೋರಿಸ್ತಾ ಇದೆ ಅಂತ. ಅದ್ರ ಜೊತೆಗೆ CID ತನಿಖೆನೂ ಆಗ್ತಾ ಇದೆ. ಯಾರ್ಯಾರು ಇದರಲ್ಲಿ ಕಲುಪಿಸಿದಾರೋ ಅವರಿಗೆಲ್ಲ ಪನಿಷ್ಮೆಂಟ್ ಆಗಬೇಕು. ಸೊ ಏನು ಅಂದರೆ ಮುಂದೆ ಈ ಥರ ಆಗಲ್ಲ. ಈ ಥರ KPSCಯಲ್ಲೂ ಒಬ್ಬರು ಮೆಂಬರ್ ಆ ಥರ ಇದ್ದರೂ ಕೂಡ ಇಡೀ KPSCನೇ ಅದಕ್ಕೊಂದು ಅಣೆಪಟ್ಟಿ ಇದ್ದಂಗೆ ಹಗರಣಗಳ ಸುರಿಮಲೆಗೆ ಒಂದು ಅಣೆಪಟ್ಟಿ ಬಂದ್ಬಿಡುತ್ತೆ. ದುಡ್ಡಿದ್ದವ್ರಿಗೆ ಅಷ್ಟೇ ಸಿಗುತ್ತೆ ಅಂತ. ಸೊ ಇದು ಏನು ಇಡಿ ರೈಡ್ ಆಗ್ತಾ ಇದೆ ಸರ್ಕಾರದಿಂದ ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ. ಸೊ ವಿಧಾನಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಮಾತನಾಡಿದರು. ಸದನದಲ್ಲಿ ಮಾತನಾಡಿದ ಅವರು, ಸಿಎಂ ಸ್ಥಾನದಲ್ಲಿ ಕುಳಿತು ನಾನು ದ್ವೇಷ ಮಾಡುವವನಲ್ಲ, ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗುವವನು. ಏನೇ ಇದ್ರೂ ಕುಳಿತು ಮಾತನಾಡಿ, ನನಗೆ ಸಹಕಾರ ಕೊಡಿ ಅಂತ ಸಿಎಂ ಹೇಳಿದರು. ಈ ವೇಳೆ ಶಾಸಕ ಸುನೀಲ್ ಕುಮಾರ್ ಸಿಎಂ ಡಿಕೆಶಿ ಕಾಲೆಳೆದಿದ್ದಾರೆ. ಸಿಎಂ ಸಾಹೇಬ್ರೆ, ನೀವು ತುಂಬಾ ಉದಾರಿಗಳು, ಆದರೆ ನಿಮ್ಮ ಕ್ಯಾಬಿನೆಟ್ ನಿಮಗೆ ಸಹಕಾರ ಕೊಡಲ್ವಾ? ನಿಮಗೆ ಸಿಎಂ ಕುರ್ಚಿ ಸರಿ ಹೊಂದಲ್ಲ, ಪರಮೇಶ್ವರ್ ಅವರಿಗೆ ಕುರ್ಚಿ ಬಿಟ್ಕೊಟ್ಟು ಬಿಡಿ ಅಂತ ಕಿಚಾಯಿಸಿದ್ರು. ನೀವು ಬಹಳ ಉದಾರಿಗಳು, ತೊಂದರೆ ಕೊಡಲ್ಲ. ನಿಮ್ ಕ್ಯಾಬಿನೆಟ್ ಅಲ್ಲಿ ತೊಂದರೆ ಕೊಡ್ಲಿಕ್ಕೆ ತುಂಬಾ ಜನ ಇದಾರೆ ಅಷ್ಟೇ, ಇನ್ನೇನಲ್ಲ. ಈಗ ಎಷ್ಟು ಜನರ ಮೇಲೆ ನಮ್ಮಲ್ಲೆಲ್ಲ ಕೇಸ್ ಆಗಿದೆ ಅಂತ ಗೊತ್ತಿದೆಯಲ್ಲ. ಈಗ ಚರ್ಚೆ ಬೇಡ, ಚರ್ಚೆ ವಿಷಯ ಬೇರೆ ಇದೆ. ಚರ್ಚೆ ತಗೊಳ್ಳಲ್ಲ ನಾವು. ಸುನೀಲ್, ಪ್ಲೂಟೋ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ. ಪ್ಲೂಟೋ, ಓ ಗಾಡ್ ಗಿವ್ ಮಿ ಸ್ಟ್ರೆಂತ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಮೈ ಫ್ರೆಂಡ್ಸ್ ಸೊ ದಟ್ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಎನಿಮೀಸ್ ಅಂತ. ನೀವು ಯಾಕೋ ವೇದಾಂತಿ ಆಗೋದು ಒಳ್ಳೇದು ಸರ್. ಇದು ನೀವು ಚೀಫ್ ಮಿನಿಸ್ಟ್ರಿಗೆ ಯಾಕೋ ಸೆಟ್ ಆಗ್ತಿಲ್ಲ. ಈಗ ನೀವು ಪರಮೇಶ್ವರಿಗೆ ಬಿಟ್ಕೊಟ್ಟು ದಯವಿಟ್ಟು ಒಂದು ವೇದಾಂತಿ ಆಗೋದು ಒಳ್ಳೇದು. ನೀವು ಇದ್ಯಾಕೋ ಇದು ಆಡಳಿತಕ್ಕೆ ಸೆಟ್ ಆಗ್ತಿಲ್ಲ. ಇದು ವಿಧಾನಸಭೆಯಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ ಪ್ರಸ್ತಾಪವಾಯಿತು. ಸದನದಲ್ಲಿ ವಿಚಾರವನ್ನ ಪ್ರಸ್ತಾಪಿಸಿದ ಸಿಎಂ ಡಿಕೆ ಶಿವಕುಮಾರ್ ಅಭಿವೃದ್ಧಿ ಕುರಿತು ಮಾತಾಡಿದ್ರು. HDK ಅವರು ಟೌನ್ಶಿಪ್ ಬಗ್ಗೆ ಮಾತನಾಡ್ತಾರೆ. ಆದ್ರೆ ಅವ್ರಿಗೆ ಹೇಳೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ರೈತರ ಭೂಮಿ ಪಡೆಯೋದೇ ಏನ್ ಮಾಡೋದಿಕ್ಕೆ ಸಾಧ್ಯ? ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಭೂಮಿ ಬೇಕು, ಅದನ್ನು ಒಪ್ಪಿಸಿಯೇ ಮಾಡಬೇಕಾಗತ್ತೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಇದು ಕುಮಾರಸ್ವಾಮಿ ಅವರು ಬಿಡದಿ ಮಾಡಬೇಕು, 5 ಟೌನ್ಶಿಪ್ ಮಾಡಬೇಕು ಅಂತ ಶುರು ಮಾಡಿದ್ರು. ವೈ ಕುಡ್ ನಾಟ್ ಡೂ ಇಟ್? ವಾಟ್ ವಾಸ್ ರಾಂಗ್? ಅವ್ರ ಆಲೋಚನೆ ತಪ್ಪು ಅಂತಲ್ಲ. ನಾವು 100 ಎಕರೆ ಮಾಡಿದ್ದೀವಿ. ಅವತ್ತು ಅನಂತ್ ಕುಮಾರ್, SM ಕೃಷ್ಣ ಇಬ್ರು ಸೇರಿ ಬೆಂಗಳೂರಿಗೆ ಮೆಟ್ರೋ ತಂದ್ರು. ಇಟ್ ಈಸ್ ದೇರ್ ಕಾಂಟ್ರಿಬ್ಯೂಷನ್. ಈಗ ನೈಸ್ ಅಷ್ಟೇ, ದೇವೇಗೌಡರು ಅವ್ರು ಸೈನ್ ಮಾಡಿದ್ರು. ನೈಸ್ ರೋಡ್ ಇಲ್ಲ ಅಂತ ಅಂದ್ರೆ ನೀವು ಹೇಳಿ ಏನಾಗ್ತಿತ್ತು ನಮ್ಮ ಪರಿಸ್ಥಿತಿ, ಬೆಂಗಳೂರು ಏನಾಗ್ತಿತ್ತು ಅಂತ ನೀವು ನೋಡಿ, ಕಂಜೆಷನ್ ಏನಾಗ್ತಿತ್ತು. ಸೊ ಅದು ಬಿಡಿ, ಯಾರು ಲೋಪದೋಷ ಇದ್ದಾರೆ, ವಿಲ್ ಟೇಕ್ ಆಕ್ಷನ್. ಅದಕ್ಕೆ ಏನ್ ಬೇಕೋ ಮಾಡೋಣ, ಅದ್ರ ಇದು ಡಿಫ್ರೆಂಟ್. ಆಮೇಲೆ ಸಪ್ರೇಟ್ ಚರ್ಚೆ ಮಾಡೋಣ. ನಾವು ಮುಂದಕ್ಕೆ 25 ವರ್ಷಕ್ಕೆ ನೀವು ಹೇಳ್ತಿರಲ್ಲ, ನೀವು ಏನು ಬೇಕಾದ್ರೂ ಟೀಕೆ ಮಾಡಿ, ತಪ್ಪಿರೋದು ಕಂಡಿಡಿ. ಬಟ್ ಲೆಟ್ ಅಸ್ ಪ್ಲಾನ್ ವಾಟ್ ವಿ ನೀಡ್ ಫಾರ್ ದಿ ನೆಕ್ಸ್ಟ್ 25-40 ಇಯರ್ಸ್. ನಮ್ಮ ವಿಷನ್ನ ನಾವು ಆಲೋಚನೆ ಮಾಡಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ನಾನು ತಮ್ಗೆ ಹೇಳೋದು, ತಾವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಮಗೆ ಜನರ ನಿರೀಕ್ಷೆಗೆ ಏನು ನಾವು ಬಂದಿದ್ದೀವಿ, ಏನು ಆಲೋಚನೆಯಿಂದ ನಮ್ಮ ಜನರು ಕಳಿಸ್ತಾರೆ, ನಾವೆಲ್ಲರೂ ಕೂಡ ಅಲ್ಟಿಮೇಟ್ಲಿ ಪಬ್ಲಿಕ್ ಸರ್ವಿಸ್ಗೆ ಬಂದಿದ್ದೀವಿ. ಇದು ಕುಮಾರಸ್ವಾಮಿ ಅವರು ಬಿಡದಿ ಮಾಡಬೇಕು, 5 ಟೌನ್ಶಿಪ್ ಮಾಡಬೇಕು ಅಂತ ಶುರು ಮಾಡಿದ್ರು. ಪರಿಷತ್ ಉಪಸಭಾಪತಿಯಾಗಿ ಉಮಾಶ್ರೀ ಆಯ್ಕೆಯಾಗಿದ್ದಾರೆ. ಉಮಾಶ್ರೀ ಆಯ್ಕೆ ಆಗಿದ್ದಕ್ಕೆ ಸದಸ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಪರಿಷತ್ ಸದಸ್ಯರಾದ ಚಲವಾದಿ ನಾರಾಯಣಸ್ವಾಮಿ, ಭೋಜೇಗೌಡ, CT ರವಿ, ಶರವಣ ಸೇರಿದಂತೆ ಅನೇಕರು ಅಭಿನಂದನೆ ಸಲ್ಲಿಸಿದರು. ಮಹಿಳೆಯೊಬ್ಬರು ಉಪಸಭಾಪತಿಯಾಗಿದ್ದು ನಮಗೆ ಬಹಳಷ್ಟು ಸಂಭ್ರಮ ತಂದಿದೆ ಅಂತ ಅನೇಕರು ಅಭಿಪ್ರಾಯ ಹಂಚಿಕೊಂಡರು. ಮಾನ್ಯ ಸಭಾಪತಿಗಳೇ, ಇವತ್ತು ನೂತನವಾಗಿ ನಮ್ಮ ವಿಧಾನ ಪರಿಷತ್ತಿಗೆ ಉಪಸಭಾಪತಿಗಳಾಗಿ ಆಯ್ಕೆಯಾಗಿರುವಂತಹ ಡಾಕ್ಟರ್ ಉಮಾಶ್ರೀ ಅವರನ್ನ ಶುಭಾಶಯಗಳು ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮೊದಲಿಗೆ ನಮ್ಮ ಎಲ್ಲರ ನೆಚ್ಚಿನ ವಿಧಾನ ಪರಿಷತ್ತಿನ ಸದಸ್ಯರು, ನಮಗೆಲ್ಲರಿಗೂ ಕೂಡ ಸಹೋದರಿ ಸಮಾನರಾದಂತಹ ಡಾಕ್ಟರ್ ಉಮಾಶ್ರೀ ಅವರಿಗೆ ನಮ್ಮ ಇಡೀ ಸದನದ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಡಾಕ್ಟರ್ ಉಮಾಶ್ರೀ ಅವರು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ನಣುವಿನಕೆರೆ ಗ್ರಾಮದವರು. 1957ರಲ್ಲಿ ಅವರು ಜನನ. SSLC ತನಕ ಮಾತ್ರ ಅವರು ವಿದ್ಯಾಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಯಿತು. ಬಾಲ್ಯದಲ್ಲಿ ಕಡು ಬಡತನದ ಹಿನ್ನೆಲೆಯಿಂದ ಬಂದಂಥವರು. ಹಾಗಾಗಿ ಹೊಟ್ಟೆಪಾಡಿಗೋಸ್ಕರ ಅವರು ರಂಗಭೂಮಿಯ ಮೊರೆ ಹೋಗಬೇಕಾಗಿತ್ತು. ನಟನೆಯನ್ನು ಅವರು ಕೇವಲ ಜೀವನೋಪಾಯಕ್ಕೋಸ್ಕರ ತೆಗೆದುಕೊಂಡ್ರು ಕೂಡ ಅದನ್ನು ಬರೀ ಒಂದು ಹೊಟ್ಟೆ ಹೊರೆಯುವಂಥ ವೃತ್ತಿ ಅಂತ ಮಾತ್ರ ಭಾವಿಸದೆ, ಚಿತ್ರರಂಗದಲ್ಲಿ ಮತ್ತು ನಟನಾ ವೃತ್ತಿಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಇದೇ
ನಮಗೆ ಉಮಾಶ್ರೀ ಅವರು ನಮ್ಮ ಜಿಲ್ಲೆ ಹುಬ್ಬಳ್ಳಿ ಮೊದಲು ಕಾಂಟೆಸ್ಟ್ ಮಾಡಿದರು MLA ಎಲೆಕ್ಷನ್ ಬಂಗಾರಪ್ಪ ಅವರು KPC ಮಾಡಿದಾಗ ಅಲ್ಲಿ ಕಾಂಟೆಸ್ಟ್ ಮಾಡಿದರು ರೂರಲ್ಗೆ. ಈಗ ಉಮಾಶ್ರೀ ಅಕ್ಕ, ನಿಮ್ಗೆ ಅಭಿನಂದನೆಗಳು. ಯಾವಾಗಿದ್ರೂ ಬಾಯಿ ತುಂಬ ಮಾತಾಡ್ತೀಯ, ಅದೇ ಒಂದು ಸಂತೋಷ. ನಾನು ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದೆ. ಬಹುಶಃ ನೀವು ಚಿನ್ನದ ಚಮಚ ಇಟ್ಕೊಂಡು ಹುಟ್ಟಿದವರಲ್ಲ, ಬೆಂಕಿಯಲ್ಲಿ ಅರಳಿದ ಹೂವು ಅಂತಂದ್ರೂ ತಪ್ಪಾಗಲಾರದು. ನಮ್ಮ ಉಮಾಶ್ರೀ ಅಕ್ಕ ಅವರು 29ನೇ ಉಪಸಭಾಪತಿಯಾಗಿ ಆಯ್ಕೆ ಆಗಿರತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಸಚಿವ ಕೃಷ್ಣ ಬೈರೇಗೌಡ ಇವತ್ತು ಪ್ರಗತಿ ಪರಿಶೀಲನಾ ಸಭೆ ಮಾಡ್ತಿದ್ದಾರೆ. ಮೊದಲ ಬಾರಿಗೆ ಜಿಬಿಎ ಕೇಂದ್ರ ಕಚೇರಿಯ ಪೌರ ಸಭಾಂಗಣದಲ್ಲಿ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, 5 ನಗರ ಪಾಲಿಕೆ ಆಯುಕ್ತರು, ಜಂಟಿ ಆಯುಕ್ತರು, ಮುಖ್ಯ ಎಂಜಿನ್ಗಳು ಭಾಗಿಯಾಗಲಿದ್ದಾರೆ. ಉಳಿದಂತೆ ಬೆಸ್ಕಾಂ, BWSSB, BMRCL, BMRDA, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ತೋಟಗಾರಿಕೆ ಸೇರಿದಂತೆ ವಿವಿಧ ಇಲಾಖೆಯ ಮುಖ್ಯಸ್ಥರು ಕೂಡ ಉಪಸ್ಥಿತರಿರಲಿದ್ದಾರೆ. ಕಳೆದ 6 ತಿಂಗಳ ಇಲಾಖಾವಾರು ಪ್ರಗತಿ ಪರಿಶೀಲನೆ ನಡೆಯಲಿದೆ. ವಂದೇ ಮಾತರಂಗೆ ಕಾಂಗ್ರೆಸ್ ಅಗೌರವ ತೋರಿದೆ ಅನ್ನುವ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ವಿಧಾನಸೌಧದಲ್ಲಿ ಶಾಸಕ ಚನ್ನಬಸಪ್ಪ ಮಾತನಾಡಿ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ರು. ವಂದೇ ಮಾತರಂ ದೇಶದ ಅಸ್ಮಿತೆ, ಅದನ್ನು ವಿರೋಧಿಸುವವರು ಅನೇಕರು ಈ ದೇಶದಲ್ಲಿದ್ದಾರೆ. ವಂದೇ ಮಾತರಂ ವಿರೋಧಿಸುವವರು ದೇಶ ಬಿಟ್ಟು ಹೋಗಿ ಅಂತ ಕಿಡಿಕಾರಿದ್ರು. ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡಬಾರದು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗ್ತಿದೆ. ರಾಮನಗರದ ಕಂದಾಯ ಭವನದಲ್ಲಿ ಯೋಜನೆ ಪರವಾಗಿರುವ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಟೌನ್ಶಿಪ್ ಯೋಜನೆಗೆ ವೇಗ ಕೊಡಬೇಕು, ಟೌನ್ಶಿಪ್ ಯೋಜನೆ ನಿಧಾನಗತಿಯಲ್ಲಿ ಸಾಗುತ್ತೆ ಅಂತ ಆದರೆ ಯೋಜನೆಯನ್ನು ಇವತ್ತೇ ನಿಲ್ಲಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ರೈತರು, ಮುಖಂಡರು ಭಾಗಿಯಾಗಿದ್ದಾರೆ. ಇತ್ತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪ್ರತಿಭಟನೆ ಮಾಡ್ತಾ ಇದೆ. ಜೆಡಿಎಸ್ ವರಿಷ್ಠ HD ದೇವೇಗೌಡರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಯೋಜನೆ ಮಾಡಬಾರದು ಅಂತ ಜೆಡಿಎಸ್ ಆಗ್ರಹಿಸಿದೆ. ಜೆಡಿಎಸ್ ಪ್ರತಿಭಟನೆಗೆ ಭೈರಮಂಗಲ ಭಾಗದ ರೈತರು ಕೂಡ ಸಾಥ್ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ 9 ಗ್ರಾಮಗಳ ರೈತರು ಇವತ್ತು ಭಾಗವಹಿಸಿದ್ದೀರಿ. ನಿಮ್ಮ ಹೋರಾಟಕ್ಕೆ ಮಾಜಿ ಪ್ರಧಾನಿ ಬೆಂಬಲವಾಗಿ ನಿಂತಿದ್ದಾರೆ. ಕೃಷಿಗೆ ಯೋಗ್ಯವಾದ ಭೂಮಿಯನ್ನ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಬಲಿಯಾಗ್ತಿದೆ. ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಯೋಜನೆ ಮಾಡಬಾರದು ಅಂತ ಆಗ್ರಹಿಸಿದ್ರು. ಇನ್ನು ಮಾಜಿ ಶಾಸಕ ವಾಗಡಿ ಮಂಜುನಾಥ್ ಮಾತನಾಡಿ ಸಚಿವ ಬಾಲಕೃಷ್ಣ ವಿರುದ್ಧ ಕಿಡಿಕಾರಿದ್ರು. 4 ಗೋಡೆ ಮಧ್ಯೆ ಕುಳಿತು ಬಂಡಲ್ ಬಿಡೋದು ಬಿಟ್ಟು ರೈತರ ಕಷ್ಟ ಆಲಿಸಿ ಅಂತ ಹೇಳಿದರು. ಮಂತ್ರಿ ಹೇಳ್ತಾರೆ, ನಮ್ಮ ಶಾಸಕರು, ಅಯ್ಯೋ ಪಾದಯಾತ್ರೆಗೆ ಹೋಗೋರು ಸೀರಿಯಸ್ನೆಸ್ ಇರ್ಲಿಲ್ಲ ರೀ, ಅವರಲ್ಲಿ ಸೀರಿಯಸ್ನೆಸ್ ಕಾಣ್ತಿತ್ತೇನ್ರಿ? ಏನಣ್ಣ ಸೀರಿಯಸ್ನೆಸ್ ಅಂದ್ರೆ 10,000 ಎಕರೆ ರೈತರ ಭೂಮಿ ಮೇಲೆ ಸಮಾಧಿ ಕಟ್ಟಿ 526 ದಿವಸದಿಂದ ಹೋರಾಟ ಮಾಡ್ತಾವ್ರೆ. ಅವ್ರ ಕಡೆ ನಿನ್ನ ಮುಖನೂ ತೋರಿಸ್ತೇನೆ. ನೀನೆಲ್ಲೋ 4 ಗೋಡೆ ಮಧ್ಯದಲ್ಲಿ ಕುತ್ಕೊಂಡ್ಬಿಟ್ಟು ಕಟ್ಟಡದ ಪಿಲ್ಲರ್ ಬಿದ್ದು ವಿದ್ಯಾರ್ಥಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ತುಮಕೂರು ಜಿಲ್ಲೆ ಬೆಳಗಿಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ವಿದ್ಯಾರ್ಥಿ ಧನುಷ್ ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದಾನೆ. ಶಾಲೆಯ ಸಮೀಪ ಇರುವ ನಂದಿನಿ ಡೈರಿ ಬಿಲ್ಡಿಂಗ್ನಲ್ಲಿ ಆಟ ಆಡ್ತಾ ಇದ್ದ ಬಾಲಕನ ತಲೆ ಮೇಲೆ ಪಿಲ್ಲರ್ ಬಿದ್ದಿದೆ. ಪಿಲ್ಲರ್ ಬಿದ್ದ ರಭಸಕ್ಕೆ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಡೈರಿ ಇಂಜಿನಿಯರ್ಗಳ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಕಳಪೆ ಗುಣಮಟ್ಟದ ಕಾಮಗಾರಿಗೆ ಈ ಘಟನೆ ನಡೆದಿದೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೇಜವಾಬ್ದಾರಿಯಿಂದಲೇ ಹೀಗಾಗಿದೆ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ ಅಕ್ರಮ ಸಂಬಂಧಕ್ಕಾಗಿ ಪತ್ನಿಯೇ ಪತಿ ಹಾಗೂ ಮಗನನ್ನ ಕೊಲೆ ಮಾಡಿರುವ ಘಟನೆ ನಡೆದಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ. 2 ವರ್ಷದ ಹಿಂದೆ ಆರೋಪಿ ಹರಿಣಿ ಹಾಗೂ ವಿನಯ್ ಆಪ್ ಮೂಲಕ ಪರಿಚಯವಾಗಿದ್ದರಂತೆ. ಇಬ್ಬರ ನಡುವೆ ಸ್ನೇಹ ಸಂಬಂಧ ಬೆಳೆದಿತ್ತು. ಕೊನೆಯ ದಿನ ಪ್ಲಾನ್ ಮಾಡಿಕೊಂಡೇ ಕೊಲೆ ಆದಂತಹ ದಿನವೇ ಪ್ಲಾನ್ ಮಾಡಿಕೊಂಡು ವಿನಯ್ನನ್ನ ಹರಿಣಿ ಕರೆಸಿಕೊಂಡಿದ್ದಾರೆ ಎನ್ನಲಾಗಿದೆ. ಯಾವುದೇ ರೀತಿಯಲ್ಲಿ ಅನುಮಾನ ಬಾರದಂತೆ ಸಖತ್ ಪ್ಲಾನ್ ಮಾಡಿಕೊಂಡಿದ್ರು ಎನ್ನಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ಕೊಟ್ಟಿದ್ದಾರೆ. ಜೈಲಲ್ಲಿ ಸಾಲು ಅಕ್ರಮಗಳು ಕೇಳಿಬಂದ ಹಿನ್ನೆಲೆ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಹಿಳಾ ಕೈದಿಗಳ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ಮಾಡಿದ್ದು, ಇನ್ನು ಜೈಲಲ್ಲಿ ಮಹಿಳಾ ಕೈದಿಗಳ ಸಮಸ್ಯೆಯನ್ನ ನಾಗಲಕ್ಷ್ಮಿ ಚೌಧರಿ ಆಲಿಸಲಿದ್ದು, ಮಹಿಳಾ ಕೈದಿಗಳಿಗೆ ದೊರಕ್ತಾ ಇರುವ ಸೌಲಭ್ಯದ ಬಗ್ಗೆಯೂ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ.
ಮಂಡ್ಯದ ಮಳವಳ್ಳಿಯಲ್ಲಿ ಸ್ನೇಹಿತನ ಜೊತೆ ಏಕಾಂತದಲ್ಲಿದ್ದ ಯುವತಿಗೆ ಲೈಂಗಿಕ ದೌರ್ಜನ್ಯ ಕೊಟ್ಟಿರುವ ಆರೋಪ ಕೇಳಿಬಂದಿದೆ. ಬೆಂಗಳೂರಲ್ಲಿ ಬಿಎಸ್ಸಿ ವ್ಯಾಸಂಗ ಮಾಡ್ತಿದ್ದ ಮಳವಳ್ಳಿ ಮೂಲದ ಯುವತಿ ದೊಡ್ಡಕೆರೆ ಬಳಿ ಬಾಯ್ ಫ್ರೆಂಡ್ ಜೊತೆ ಕೂತಿದ್ಲು. ಈ ವೇಳೆ ಎಂಟ್ರಿ ಕೊಟ್ಟ ಇಬ್ಬರು ಕಿರಾತಕರು ಜೋಡಿಗೆ ಕಿರುಕುಳ ಕೊಟ್ಟಿದೆ. ಇಷ್ಟಲ್ಲದೆ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಘಟನೆ ಸಂಬಂಧ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗುತ್ತಿದೆ. ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೋಟಿ ಲೂಟಿ ನಡೆದಿದೆ ಎನ್ನಲಾಗಿತ್ತು. ಈ ಬಗ್ಗೆ ಕೊಪ್ಪಳ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಕೆಆರ್ಐಜಿಬಿ ಹಗರಣದ ಬಳಿಕ ಇದೀಗ ಮತ್ತೊಂದು ಬೃಹತ್ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರಾಧಿಕಾರದ ಹೊರಗುತ್ತಿಗೆ ನೌಕರ ರವೀಂದ್ರ ಕುಮಾರ್ ಅನ್ನುವಾತ ಸುಮಾರು 8 ಕೋಟಿಗೂ ಅಧಿಕ ಹಣವನ್ನು ಲೂಟಿ ಮಾಡಿದ್ದಾರೆ ಎನ್ನಲಾಗಿದೆ. ಪ್ರಾಧಿಕಾರದ ಹೆಸರಿ ನಕಲಿ ಅಕೌಂಟ್ ಅನ್ನು ತೆರೆದು ವಂಚನೆ ಎಸಗಿದ್ದಾನಂತೆ. ಸದ್ಯ ಆರೋಪಿ ರವೀಂದ್ರ ತಲೆಮರೆಸಿಕೊಂಡಿದ್ದು ತಲಾಶನ್ನು ಮುಂದುವರಿಸಲಾಗಿದೆ. ಸರ್ಕಾರಿ ರೇಷ್ಮೆ ಮಾರುಕಟ್ಟೆ ಉಪನಿರ್ದೇಶನದ ಮೇಲೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮನಗರದ ಸರ್ಕಾರಿ ರೇಷ್ಮೆ ಮಾರುಕಟ್ಟೆ ಡಿಡಿ ಕೈಲಾಶ್ ಮೂರ್ತಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೇಷ್ಮೆ ಬೆಳೆಗಾರರ ಮೇಲೆ ದಬ್ಬಾಳಿಕೆ ಮಾಡಿ ಮುಚ್ಚಳಿಕೆ ಬರೆಸಿಕೊಂಡಿರುವಂತಹ ಆರೋಪ ಇದೆ. ಮಂಡ್ಯ ಮೂಲದ ರೈತನಿಂದ ಮುಚ್ಚಳಿಕೆ ಬರೆಸಿಕೊಂಡಿದ್ದಾರೆ ಎನ್ನಲಾಗಿದ್ದು, ಈ ಹಿನ್ನೆಲೆ ಪ್ರತಿಭಟನೆ ಮಾಡಲಾಯಿತು. ಜಂಟಿ ನಿರ್ದೇಶಕ ಕೆಎನ್ ರವಿ ಎದುರಲ್ಲೇ ಉಪನಿರ್ದೇಶಕ ಕೈಲಾಶ್ ಮೂರ್ತಿಯನ್ನ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಿಡಬ್ಲ್ಯೂಎಂಎ ಆದೇಶ ಪಾಲಿಸುವಂತೆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವ ಹಿನ್ನೆಲೆ ಇವತ್ತು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯಿಂದ ತುರ್ತು ಸಭೆಯನ್ನ ಮಾಡಲಾಯಿತು. ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ರೈತರು, ಕನ್ನಡಪರ ಹೋರಾಟಗಾರರು ಭಾಗಿಯಾಗಿದ್ದರು. ಇನ್ನು ಮುಂದಿನ ಸೋಮವಾರ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಆಗಸ್ಟ್ 24ರಂದು ಸುಪ್ರೀಂನಲ್ಲಿ ವಿಚಾರಣೆ ಇದೆ. ವ್ಯತಿರಿಕ್ತ ತೀರ್ಪು ಬಂದರೆ ಸರ್ಕಾರವೇ ಹೊಣೆ ಅಂತ ರೈತರು ಆರೋಪಿಸಿದ್ದಾರೆ. ಖಾಲಿ ಸರ್ಕಾರಿ ಹುದ್ದೆಗಳ ಭರ್ತಿ ಮಾಡಬೇಕು, ಜೊತೆಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ಇವತ್ತು ಎಕೆಎಸ್ಎಸ್ಎ ಧಾರವಾಡದಲ್ಲಿ ಹೋರಾಟಕ್ಕೆ ಕರೆ ನೀಡಿತು. ಆದರೆ ಎಕೆಎಸ್ಎಸ್ಎ ಮುಖಂಡ ಕಾಂತಕುಮಾರ್ರನ್ನ ಅಜ್ಞಾತ ಸ್ಥಳದಲ್ಲೇ ಬಂಧಿಸಲಾಗಿದೆ. ಯಾರಿಗೂ ಕಾಣದಂತೆ ಹುಬ್ಬಳ್ಳಿಯತ್ತ ಹೋರಾಟಗಾರರನ್ನ ಕರೆದೊಯ್ಯಲಾಗಿದೆ. ಇನ್ನು ಈ ಬಗ್ಗೆ ಪೊಲೀಸ್ ಆಯುಕ್ತ ಶಶಿಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ಅಕ್ಸಾ ಅಧ್ಯಕ್ಷ ಕಾಂತಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆಗೆ ಅರ್ಜಿ ಕೊಟ್ಟಿದ್ರು. ಈ ಹಿಂದೆ ಕೆಲವು ಸಮಸ್ಯೆಗಳಾಗಿತ್ತು, ಹೀಗಾಗಿ ನಾವು ನಾಯಕರನ್ನ ವಶಕ್ಕೆ ಪಡೆದಿದ್ದೇವೆ ಅಂತ ಹೇಳಿದರು. ಮೈಸೂರಿನಲ್ಲಿ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಎಚ್ಡಿ ಕೋಟೆ ಪಟ್ಟಣದ ಹೋಟೆಲ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೆಲವು ಹೋಟೆಲ್ಗಳಲ್ಲಿ ಸ್ವಚ್ಛತೆ ಇಲ್ಲದ ಕಾರಣ ನೋಟಿಸ್ ಕೊಟ್ಟು ದಂಡ ವಿಧಿಸಲಾಗಿದೆ. ಆಹಾರ ಸುರಕ್ಷತಾ ಅಧಿಕಾರಿ ಡಾಕ್ಟರ್ ರವಿಕುಮಾರ್ ಟೀಮ್ನಿಂದ ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಗೊತ್ತುವಳಿ ಮಂಡಿಸಲು ಆಗ್ರಹ ಕೇಳಿ ಬಂದಿದೆ. ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಕೋಲಾಹಲ ಎದ್ದಿದೆ. ಮೇಯರ್ ಪ್ರೀತಿ ಕಾಮ್ಕಾ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹುಬ್ಬಳ್ಳಿಯಲ್ಲಿ ಸ್ಕೂಟರ್ ಡಿಕ್ಕಿಯಲ್ಲಿಟ್ಟಿದ್ದ ಲಕ್ಷಾಂತರ ರೂಪಾಯಿ ನಗದು ಕಳವು ಮಾಡಲಾಗಿದೆ. ಗೋಕುಲ್ ರಸ್ತೆ ನೆಹರು ನಗರ ಕ್ರಾಸ್ನ ಗ್ಯಾರೇಜ್ ಬಳಿ ಕೃತ್ಯ ನಡೆದಿದೆ. ಈಶ್ವರಯ್ಯ ಅನ್ನುವರು ಬ್ಯಾಂಕ್ನಿಂದ 5.50 ಲಕ್ಷ ರೂಪಾಯಿ ಡ್ರಾ ಮಾಡ್ಕೊಂಡು ಬಂದು ಸ್ಕೂಟರಲ್ಲಿಟ್ಟಿದ್ರು. ವಾಹನ ಪಂಚರ್ ಆಗಿದ್ದ ಹಿನ್ನೆಲೆ ಗ್ಯಾರೇಜಲ್ಲಿ ಬಿಟ್ಟಿದ್ರು. ಈ ವೇಳೆ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಶಿವಮೊಗ್ಗದ ತಾವರೆಕೊಪ್ಪ ಮೃಗಾಲಯದಿಂದ ಬಿಹಾರಕ್ಕೆ 2 ಕಾಡುಕೋಣ ರವಾನೆ ಮಾಡಲಾಗಿದೆ. ಪ್ರಾಣಿ ವಿನಿಮಯ ಯೋಜನೆ ಅಡಿಯಲ್ಲಿ ಪಾಟ್ನಾದಲ್ಲಿರುವ ಸಂಜಯ್ ಗಾಂಧಿ ಝೂಗೆ ಕಾಡುಕೋಣ ರವಾನೆ ಮಾಡಲಾಗಿದೆ. 2 ಕಾಡುಕೋಣಕ್ಕೆ ಪ್ರತಿಯಾಗಿ 3 ಗಂಡು 5 ಹೆಣ್ಣು ತೋಳಗಳು ಜೊತೆಗೆ 2 ಹೆಣ್ಣು 2 ಗಂಡು ಮೊಸಳೆಗಳು ತಾವರೆಕೊಪ್ಪ ಮೃಗಾಲಯಕ್ಕೆ ಬರಲಿವೆ.